ಸಿನಿಮಾಟೋಗ್ರಾಫರಾಗಿ ನನ್ನ ಮೊದಲನೇ ಅವಕಾಶ ಕೊಟ್ಟಿದ್ದವರು ನನಗೆ. ಅದಾದಮೇಲೆ ಸಾಂಗು ಸೂಪರ್ ಹಿಟ್ಟು ಚೆನ್ನಾಗಾಯಿತು. ಒಂದಿನ ಬಡ್ಡಿ ಸಿನಿಮಾಗೆ ನಮ್ಮ ನಿರ್ದೇಶಕರ ಜೊತೆ ಒಂದು ಒನ್ ಡೇ ಕೆಲಸ ಮಾಡೋ ಅವಕಾಶ ಸಿಕ್ತು. ಅವತ್ತು ನೈಟ್ ಗೋವಾದಲ್ಲಿ ಅವರು ನನ್ನ ಕೆಲಸ ಎಲ್ಲ ನೋಡಿದ್ರು. ನೋಡಾದ್ಮೇಲೆ ರಘು ಏನು ಇಲ್ಲದೆ ಚೆನ್ನಾಗಿ ಮಾಡ್ತಿದ್ದಾರೆ, ನೆಕ್ಸ್ಟ್ ಒಂದು ಸಿನಿಮಾ ಮಾಡೋಣ ಅಂತಂದರು. ನಾನು ಈ ಥರ ಸುಮಾರು ಜನ ಹೇಳಿದ್ದಾರೆ ಬಿಡು ಇವರು ಒಂದು ಮಾತು ಅಂತ ಅಷ್ಟೇ ತಲೆಗೆ ಹಾಕ್ಕೊಂಡಿರಲಿಲ್ಲ. ಇವತ್ತಿಗೆ 2 ವರ್ಷ ಆಯಿತು. ಸರ್ ನನಗೆ ಬರ್ತ್ಡೇ ಕರೆದ್ರು, ಬನ್ನಿ ನಂದಿ ಬೆಟ್ಟದಲ್ಲಿ ಬರ್ತ್ಡೇ ಇದೆ ರಘು ಅಂತಂದ್ರೆ, ಮೋಸ್ಟ್ಲಿ ಯಾವುದೋ ಶೂಟ್ ಮಾಡೋಕೆ ಕರೀತಿರಬೇಕು ಅಂತೇಳಿ ನಾನು ಹೋದೆ ಹೊತ್ತು. ಅದಾದಮೇಲೆ ಬರ್ತ್ಡೇ ಕೇಕ್ ಆದಮೇಲೆ ಡೈರೆಕ್ಟ್ರು ಎಲ್ಲರೂ ಇದ್ರು, ಟಿ ವಿ ಎಲ್ಲ ಇದ್ದರು. ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಡೈರೆಕ್ಟ್ರ್ ಜೊತೆ, ಇವ್ರು ಡೈರೆಕ್ಟ್ರು ಇವ್ರು DOP ಅಂತಂದ್ರು. ಅವತ್ತು ಲಿಟ್ರಲಿ ನನಗೆ ಶಾಕ್ ಆಯಿತು. ನನ್ನ 13 ವರ್ಷ ಏನು ನಾನು ಸ್ಟಿಲ್ ಫೋಟೋಗ್ರಾಫರಾಗಿ ಕೆಲಸ ಮಾಡಿದ್ದೀನಿ ಅದಕ್ಕೆ ಒಂದು ಹುಮ್ಮಸ್ ಸಿಕ್ತು. ಆ 2 ವರ್ಷದಿಂದ ಸರ್ ಜೊತೆ ಜರ್ನಿ. ಲಿಟ್ರಲಿ ನಾನು ಈ ಥರ ಒಬ್ಬ ಹೀಗೋ ಇಲ್ಲದೆ ಇರೋವಂಥ ಮನುಷ್ಯನ ನನ್ನ ಕೆರಿಯರಲ್ಲೇ ನೋಡಿಲ್ಲ ಸರ್. ಏನಾದರೂ ಒಂದು ಕೆಲಸ ಒಂದು ಹೀಗೋ ಇರುತ್ತೆ, ಚಿಕ್ಕದಾದ್ರೂ ಒಂದು ಹೀಗೋ ಇರುತ್ತೆ, ಬಟ್ ಅವ್ರಿಗಿಲ್ಲ. ಏನೇ ಹೇಳಬೇಕಾದ್ರೂ ನಾವು ಹೇಳಿದ್ರು, ಅವ್ರು ಕೊಡಬೇಕಾದ್ರೂ, ನಮಗೇನಾದರೂ ಅನಿಸ್ತಿದೆ ಅಂದರೆ ತುಂಬ ಹೇಳ್ಕೊಬೋದು ಅವ್ರ ಜೊತೆ ನಾವು. ಈ ಸಿನಿಮಾ ಕತೆ ವಿಷಯದಲ್ಲೂ ಅಷ್ಟೇ ತುಂಬ ಅವರು ಒಂದು ಚಿಕ್ಕ ಗ್ಯಾಪ್ ಸಿಕ್ಕಿದ್ರು ಅಷ್ಟೇ ಒಂದು ಡಿಸ್ಕಷನ್ ಹಾಕೋಣ, ಒಂದು ನೋಡೋಣ, ನೆಕ್ಸ್ಟ್ ಶೆಡ್ಯೂಲ್ಗೆ ಏನಾದರೂ ಚೇಂಜ್ ಮಾಡೋಣ, ಇವಾಗ ಏನೋ ಒಂದು ಆಗ್ತಾ ಇದೆ, ಆ ಥರದ್ದೆಲ್ಲ ಒಂದು ಡಿಸ್ಕಷನ್ ಜೊತೆ ಕೂರಿಸ್ಕೊಂಡು ಕೆಲಸ ಮಾಡಿದೆ 2 ವರ್ಷ ನಮಗೆ. ಸರ್ ತುಂಬ ಥ್ಯಾಂಕ್ಸ್. ಈ ಥರದ್ದು ಒಂದು ದೊಡ್ಡ ಅವಕಾಶ, ಇಷ್ಟೊಂದು ದೊಡ್ಡ ಕ್ಯಾನ್ವಸ್ ಇರೋ ಸಿನಿಮಾದಲ್ಲಿ ನಿಮ್ಮನ್ನು ಬಿಟ್ಟರೆ ನಮ್ಮನ್ನು ಯಾರೂ ಎತ್ತಾ ಇರಲಿಲ್ಲ ನಿಜವಾಗ್ಲೂ. ಯಾಕೆಂದರೆ ನಾನು ಸುಮಾರು ಜನಗಳ ಹತ್ರ ಕೆಲಸ ಮಾಡಿದ್ದೀನಿ, ಹೇಳ್ತಿದ್ರು ಅಷ್ಟೇ ನಿಜವಾಗ್ಲೂ. ಬಟ್ ಇಷ್ಟೊಂದು ದೊಡ್ಡ ಕ್ಯಾನ್ವಸ್ ಇರೋ ಸಿನಿಮಾ ನನಗೆ ಸಿಗ್ತಿರ್ಲಿಲ್ಲ ಮೋಸ್ಟ್ಲಿ. ಅದಾದಮೇಲೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು ನಮ್ಮ ನಿರ್ಮಾಪಕರಿಗೆ. ಸರ್ ಇದು ಕಡಿಮೆ ಬಜೆಟ್ ಅಲ್ಲ ಸರ್. ಇದಕ್ಕಿಂತ ಹಿಂದೆ ಒಂದು ಸಿನಿಮಾ ಮುಹೂರ್ತ ಆಯಿತು ನಂದು. ಕರೆದ್ರು, ಮುಹೂರ್ತ ಎಲ್ಲ ಫಸ್ಟ್ ಶಾಟ್ ಎಲ್ಲ ತೆಗೆದ್ವಿ, ಮನೆಗೆ ಹೋದ್ವಿ. ಆಫೀಸ್ಗೆ ಹೋದ್ಮೇಲೆ ಒಬ್ರು ಹೇಳಿದ್ರು, ಇವ್ನು ಸ್ಟಿಲ್ ಅವ್ನಿಗೆ ಈ ಥರ 2 ಕೋಟಿ ಬಜೆಟಲ್ಲಿ ಸಿನಿಮಾ ಕೊಡ್ತಾ ಇದ್ದೀರಾ ಅಂತಂದರು ಸರ್. ನೆಕ್ಸ್ಟ್ ಡೇ ನಾನು ಕ್ಯಾನ್ಸಲ್ ಆಗೋದೆ ಸರ್. ಆ ಸಿನಿಮಾದಾಗ ನಾನು ಇರಲಿಲ್ಲ ಸರ್, ಬೇರೆ ಯಾರೋ ಬಂದರು, ಸಿನಿಮಾನು ಆಯ್ತದು. ಬಟ್ ಇದು ಐ ಥಿಂಕ್ ಒಂದು 8 ಮೇಲೆ ಬಜೆಟ್ ಇರ್ತದೆ ಸರ್. ಇಷ್ಟುದು ಅದು ಯಾವ ನಂಬಿಕೆ ಮೇಲೆ ನನಗೆ ಕೊಟ್ಟರೋ ಗೊತ್ತಿಲ್ಲ ಸರ್. ನನ್ನ ಜೀವನ ಪೂರ್ತಿ ಈ ಒಂದು ಇದಕ್ಕೋಸ್ಕರ ನಾನು ಋಣಿಯಾಗಿರ್ತೀನಿ, ನಿಮ್ಮಿಬ್ಬರಿಗೂ ಅಷ್ಟೇ ಸರ್. ಅದಾದಮೇಲೆ ಫಸ್ಟ್ ಡೇ ನಾನು ಶೂಟಿಂಗು ಹೋಗಿದ್ದೀನಿ. ಸೆಟ್ಟಲ್ಲಿ ಫಸ್ಟ್ ಫೈಟ್ ಅದು ಸುಮಾರು ಒಂದು ನಮ್ಮ ಹಾರ್ಟ್ ಡೈರೆಕ್ಟ್ರು ತುಂಬ ನೀಟಾಗಿ ಸೆಟ್, ನಾವು ಅಂದ್ಕೊಂಡಂಗೆ ಡೈರೆಕ್ಟ್ರ್ ಹೇಳ್ದಂಗೆ ನೀಟ್ ಒಳ್ಳೆ ಸೆಟ್ ಹಾಕಿದ್ರು. ಲೈಟಿಂಗ್ ಮಾಡ್ತಿದ್ವಿ, ಪಕ್ಕದಲ್ಲಿ ಒಂದು ಸೌಂಡ್ ಬರ್ತಾಯಿದೆ. ಏನಂತಂದರೆ ಒಂದು ಸ್ಟಿಲ್ ಅಂದ್ಬಿಡೋಣ, ತಲೆ ಕೆಡಿಸ್ಕೋಬೇಡ, ಏನು ಲೈಟ್ ಯಾವುದಿದ್ರು ನಡೀತದೆ ಅಂತಂದ ಹುಡುಗ. ತುಂಬ ಡಿಫ್ರೆಸ್ ಆಯಿತು ಅವತ್ತು ನನಗೆ. ಅಂದರೆ ಬೆಳೆಯೋದು ಕಷ್ಟ ಬಿಡು ನಮ್ಮದು ಅಂತ. ಅದಾದಮೇಲೆ ಸರ್ ನೀವು ನಂಬ್ತಿರೋ ಇಲ್ಲೋ, ಲೈಟಿಂಗ್ ಎಲ್ಲ ಆಯಿತು. ನಮ್ಮ ಹುಡುಗರು ಮಾರುತಿ, ದಿಲೀಪ್ ಇವರೆಲ್ಲ ಚೆನ್ನಾಗಿ ನಾವು ಹೇಳ್ದಾಗ ನೀಟಾಗಿ ಕೆಲಸ ಮಾಡಿದ್ರು. ಅದಾದಮೇಲೆ ಅದೇ ಹುಡುಗ ಈ ಫೈಟ್ ಮುಗಿದ ಮೇಲೆ ನಮ್ಮ ವರ್ಕ್ ನೋಡಿಬಿಟ್ಟು ಬಂದು ಹಗ್ ಮಾಡಿಕೊಂಡು, ಸಾರಿ ಸರ್ ನಿಮ್ಮ ಬಗ್ಗೆ ತುಂಬ ಕೇರ್ಲೆಸ್ ಆಗಿ ಮಾತಾಡ್ಕೊಂಡಿದ್ದೆ, ನೀವು ಬೇಜಾರು ಮಾಡ್ಕೊಂಬೇಡಿ ಸರ್ ಹಿಂಗೆಲ್ಲ ಅಂದರೆ ನೀವು ಕೇಳಿಸ್ಕೊಂಡ್ರೆ ಅದನ್ನು, ತುಂಬ ಸಾರಿ ಸರ್ ಅಂತ ಕೇಳಿದೆ. ನಿಜವಾಗ್ಲೂ ನನಗೆ ಅನಿಸಿದೆ, ನಾನು ಗೆದ್ದಿದ್ದೀನಿ, ಮುಂದೆ ನನ್ನ ಜೀವನ ಇದೆ ಅಂತ ನನಗೆ ಗೊತ್ತಾಯಿತು. ಅದಾದಮೇಲೆ ನಮ್ಮ ಹಾರ್ಟ್ ಡೈರೆಕ್ಟ್ರು ಇವರು, ಆಮೇಲೆ ಕಾಸ್ಟ್ಯೂಮ್ ಡಿಸೈನರ್ ಬಾಬು, ನಾವು ಏನು ಕಾಸ್ಟ್ಯೂಮು ಡೈರೆಕ್ಟ್ರ್ ನಾವು ಏನು ಡಿಸೈನ್ ಮಾಡಿದ್ವು, ನಾವು ಅಂದ್ಕೊಂಡಿದ್ದಾಗ ನಮ್ಮ ಕಲರ್ಗೆ ಏನು ಬೇಕು ಅದನ್ನೆಲ್ಲ ತುಂಬ ನೀಟಾಗಿ ನಮಗೆ ಮಾಡಿಕೊಟ್ರು. ಇವರು ಪ್ರತಿ ಸೆಟ್ಟಲ್ಲೂ ಆ್ಯಕ್ಚುಲಿ ಇವ್ರು ಬರಲ್ಲ, ಸುಮಾರು ತುಂಬ ಬ್ಯುಸಿ, ಆದರೆ ಈ ಸಿನಿಮಾಗೆ ಎಲ್ಲೂ ಒಂದು ದಿನವೂ ಮಿಸ್ ಮಾಡಿಲ್ಲ ಈ ವ್ಯಕ್ತಿ. ತುಂಬ ನಮ್ಗೆ ಸಪೋರ್ಟ್ ಮಾಡಿದೆ, ಹೊಸಬ್ನಂತೂ ನೋಡಿಲ್ಲ ನಮಗೆ, ತುಂಬ ಹೆಲ್ಪ್ ಮಾಡಿದೆ ಇವರು. ಆಮೇಲೆ ನಮ್ಮ ಯೂನಿಟ್ ಹುಡುಗರು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಆಮೇಲೆ ನಮ್ಮ ಕ್ರೈನ್ ಹುಡುಗರಿಗೆ ನಾನು ಒಂದು ಶಾರ್ಟು ಮೂಮೆಂಟ್ ಇಲ್ಲದೆ ತೆಗಿಯಲ್ಲ, ಯಾಕೋ ಗೊತ್ತಿಲ್ಲ ನನಗೆ, ನಾನು ಮೂಮೆಂಟ್ ಇಲ್ಲದೆ ತೆಗಿಬೇಕಾದ್ರೆ ಬೋರ್ ಹೊಡಿತಾ ಇರ್ತೈತೆ ನನಗೆ. ಪ್ರತಿ ಶಾರ್ಟು ಮೂಮೆಂಟಲ್ಲಿ ಇಡಬೇಕು, ತೆಗಿಬೇಕು ಅನ್ನೋ ಆಸೆ. ಬಟ್ ಆ ಹುಡುಗರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ರು, ನಮ್ಮನ್ನು ಫಸ್ಟ್ ಕ್ಯಾಮ್ರಾಮನ್ ಥರ ನೋಡಿಲ್ಲ. ಅದಾದಮೇಲೆ ನಮ್ಮ ಹೀರೋಗೆ ಎಷ್ಟು ಸರ್, ನಾನು ಆ್ಯಕ್ಚುಲಿ ನನಗೊಂದು 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್. ಇಲ್ಲಿ ಕನ್ನಡ ಸಿನಿಮಾದಲ್ಲಿ ಒಬ್ಬರನ್ನ ಎತ್ತೋದು ತುಂಬ ಕಷ್ಟ. ಅಲ್ಲ, ಕೆಲಸ ಮಾಡ್ತಿದ್ರೆ ಅದೇ ಕೆಲಸ ಮಾಡ್ಕೊಂಡು ಹೋಗಬೇಕು, ನೆಕ್ಸ್ಟಿಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಇದೆ ಸರ್, ನಿಜವಾಗ್ಲೂ ಕಷ್ಟ ಇದೆ. ಅದರಲ್ಲೂ ನಾವೆಲ್ಲ ಹೆಂಗೆ ಅಂತಂದರೆ ಡೈಲಿ ಲೇಬರ್ಸ್ ನಾವು ಹೆಂಗೆ ಅಂದರೆ ಒಂದು ಕೆಲಸ ಮಾಡ್ತಾಯಿದ್ದೀವಿ, ಅದೇ ಫಿಕ್ಸ್, ನಮ್ಮನ್ನು ಎತ್ತಕ್ಕೆ ಯಾರೂ ಬರಲ್ಲ. ಇವ್ನು ಚೆನ್ನಾಗಿ ಮಾಡ್ತಿದ್ದಾನೆ ರಘು, ಸೂಪರ್ ಸ್ಟಿಲ್ ಫೋಟೋಗ್ರಾಫರು, ಹಂಗೆ ಇರಲಿ. ಹೈಯೆಸ್ಟ್ ಪೇಯ್ಡ್ ಫೋಟೋಗ್ರಾಫರ್ ನಾನು ಒಂದು ಟೈಮಲ್ಲಿ ಸರ್. ಡೇ ಒಂದು ಫಿಲ್ಮ್, ನೈಟ್ ಒಂದು ಫೈಲ್, ಅಷ್ಟು ಬ್ಯುಸಿ ಫೋಟೋಗ್ರಾಫರು. ಅದಾದಮೇಲೆ 3 ವರ್ಷ ಮನೇಲಿ ಕೂತ್ಕೊಳ್ತೀನಿ, ಏನೂ ಇಲ್ಲ. ಬಟ್ ನಿಮ್ಮ ನಂಬಿಕೆ ಹೆಂಗಿತ್ತೋ ಗೊತ್ತಿಲ್ಲ, ತುಂಬ ಥ್ಯಾಂಕ್ಸ್ ಸರ್, ನಿಜವಾಗ್ಲೂ ಥ್ಯಾಂಕ್ ಯು. ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ, ಧರ್ಮಣ್ಣ ತುಂಬ ಥ್ಯಾಂಕ್ಸ್. ನೀವೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರಾ, ಹೊಸಬನ ಥರ ನೋಡಿಲ್ಲ.
ಥ್ಯಾಂಕ್ ಯು ಧರ್ಮಣ್ಣ, ತುಂಬ ಥ್ಯಾಂಕ್ಸ್ ಸರ್. ರಾಘವೇಂದ್ರ ಅವರೇ ನಮಸ್ತೆ. ನಂಗೆ ತುಂಬ ಖುಷಿ ಇದೆ ಆ್ಯಕ್ಚುಲಿ ಇವ್ರ ಜೊತೆ ಕೆಲಸ ಮಾಡಿದ್ದಕ್ಕೆ. ತುಂಬ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದೆ ತುಂಬ ದಿನಗಳಾದಮೇಲೆ. ತುಂಬ ಖುಷಿ ಕೊಡ್ತು, ಯಾಕಂದ್ರೆ ನನ್ನ ಕನಸನ್ನು ಇಲ್ಲಿ ಸಾಕಾರ ಮಾಡೋಕ್ಕೆ ನನಗೆ ತುಂಬ ಸಪೋರ್ಟ್ ಆಗಿದ್ರು. ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಹೀರೋಸ್ ಅವರು, ಎಕ್ಸಿಕ್ಯೂಟಿವ್ ಅವರು ತುಂಬ ಚೆನ್ನಾಗಿತ್ತು. ಸೊ ನಮಗೆ ಯಾವುದೇ ನನಗೆ ಅಡೆತಡೆ ಇಲ್ಲದೆ ನೀವು ಏನು ಬೇಕಾದ್ರೂ ಮಾಡು. ಸೊ ಹಾಗಾಗಿ ನಾನು ಏನೇನು ನಾವು ಪ್ಲ್ಯಾನ್ ಮಾಡಿದ್ದೀವಿ ಸೊ ಅದನ್ನೆಲ್ಲ ನಾನು ಸಾಕಾರಗೊಳಿಸೋಕ್ಕಾಯಿತು. ತುಂಬ ಥ್ಯಾಂಕ್ಸ್. ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಇಬ್ಬರು, ನಾನು ತುಂಬ ಖುಷಿ. ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಪ್ರೊಡ್ಯೂಸರ್ ಆಗ್ತಾರೆ ಅಂತ ನನಗೆ ತುಂಬ ಭರವಸೆ ಇದೆ ಅವ್ರ ಮೇಲೆ. ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸು ಇಂಡಸ್ಟ್ರಿಗೆ ಬಂದಿದೆ. ನಾನು ತುಂಬ ಖುಷಿ. ನೀವು ಇನ್ನೂ ತುಂಬ ಮುಂದೆ ಸಿನಿಮಾ ಮಾಡಬೇಕಂತ ನನ್ನ ಆಸೆ. ಹಾಗೆ ಡೈರೆಕ್ಟರ್ ಸರ್ ತುಂಬ ಥ್ಯಾಂಕ್ ಯು, ನನ್ನನ್ನು ಕರೆದು ನನ್ನ ನಂಬಿಕೆ ಇಟ್ಬಿಟ್ಟು ನನಗೆ ಕೆಲಸ ಕೊಟ್ಟಿದ್ದಕ್ಕೆ. ಸರ್, ಹೀರೋ ಸರ್, ನಿಮ್ಮ ಡೆಡಿಕೇಶನ್ ನಾನು ನೋಡಿದ ಹೀರೋಗಳಲ್ಲಿ ತುಂಬ ನನಗೆ ಇಷ್ಟ ಆಗಿದ್ದೀರಾ. ನಿಮ್ಮ ಡೆಡಿಕೇಶನ್ ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ. ನಿಮ್ಮ ಮೇಲೆ ಅಲ್ಲಿ ಹೋಗ್ಬೇಕನ್ನೋದೇ ನನ್ನ ಆಸೆ. ಯಾಕಂದ್ರೆ ನಾನು ತುಂಬ ನೋಡಿರ್ತೀವಿ, ನಿಮ್ಮ ಈಗೋ ಇಲ್ಲದೆ ನಿಮ್ಮ ಡೆಡಿಕೇಶನ್, ನಿಮ್ಮ ಸಿನಿಮಾಗೆ ಕೊಡೋ ವಿದ್ಯಾರ್ಥಿ ಟೈಮ್ ಕೊಡ್ತೀರಾ ತುಂಬ. ಬಟ್ ನೀವೆಲ್ಲೋ ಹೋಗ್ತೀರಾ 100% ಅಂತ ನನ್ನ ಗ್ಯಾರಂಟಿ ಇದೆ. ಹೋಗ್ಬೇಕು ನೀವು, ಅದೇ ನನ್ನ ಆಸೆ. ಥ್ಯಾಂಕ್ ಯು. I don't know where to blame the Bangalore traffic. ಆಗೋದು ಅಷ್ಟು ಇರಲಿಲ್ಲ ಆ್ಯಕ್ಚುಲಿ. ನಮ್ಮ ಅಸಿಸ್ಟೆಂಟ್ ಬಂದು ಮ್ಯಾಪ್ ಏನೋ ಹೇಳಿಬಿಟ್ಟು ಎಲ್ಲೋ ಫ್ಲೈಓವರ್ ಮೇಲೆ ತೊಗೊಂಡೋದ, ಹಾಗಾಗಿ ಸೋ ಸಾರಿ. ಆ್ಯಂಡ್ ಎಸ್, ಕಮಿಂಗ್ ಟು ರಾನಿ, ವೆರಿ ಪ್ರೌಡ್ ಮೂಮೆಂಟ್ ನನಗೆ. ಏನಂದರೆ ರಾನಿಯಲ್ಲಿ ಒನ್ ಆಫ್ ದ ಪಾರ್ಟ್ ಇರೋಕ್ಕೆ ಒಂದು ಟೆಕ್ನಿಷಿಯನ್. ಆ್ಯಂಡ್ ಐ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಆರ್ ಡೈರೆಕ್ಟರ್ ಗುರುತೇಜ್ ಶೆಟ್ಟಿ, ಕನಸುಗಾರ. ಹಾಗಾಗಿ ನಮ್ಮ ಮತ್ತು ದ ಪ್ರೊಡ್ಯೂಸರ್ಸ್, ದ ಬೆನ್ನೆಲುಬು ಉಮೇಶ್ ಆ್ಯಂಡ್ ನಮ್ಮ ಇವರು ಬೋತ್ ಚಂದ್ರಕಾಂತ್ ಸರ್, ನೀವು ನಿಜವಾಗ್ಲೂ ಇದಕ್ಕೆ ಪಿಲ್ಲರ್ ಆಗಿ ನಿಂತಿದ್ದೀರಾ. ಆ್ಯಂಡ್ ಮೈ ಲವ್ಲಿ ಡಿಯರ್ ಡಾರ್ಲಿಂಗ್ ಕಿರಣ್. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಚಿತ್ರ ನೋಡಿದ್ದೀನಿ. ಹಾಗಾಗಿ ಐ ಆಮ್ ಶ್ಯೂರ್ ದ್ಯಾಟ್ ಒನ್ ಆಫ್ ದ ಸೂಪರ್ ಸ್ಟಾರ್ ಇಸ್ ಬಾರ್ನ್ ಹಿಯರ್ ಟುಡೇ. ಇನ್ ದ ನೇಮ್ ಆಫ್ ಕಿರಣ್ ರಾಜ್. 2ನೇ ಸಿನಿಮಾ. ಇನ್ನೂ ನಿಮ್ಮ ಸಿನಿಮಾಗೆ ವರ್ಕ್ ಮಾಡೋಂಥ ಅವಕಾಶ ಕೊಡಿ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್, ಟು ಬಿ ಆನೆಸ್ಟ್, ರಾನಿ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ನೋ ಕಾಂಪ್ರಮೈಸ್ ಫಿಲ್ಮ್. ಡೈರೆಕ್ಷನಲ್ಲಾಗಲಿ ಅಥವಾ ಎಲ್ಲರ ಕನಸುಗಳು, ಅಂದರೆ ಸಿನಿಮಾ ಸಕ್ಸಸ್ ಬೇಕು ಅನ್ನೋಂಥ ಒಂದು ಫ್ರಸ್ಟ್ರೇಷನ್ ಎಲ್ಲ ಒಬ್ಬ ಕ್ರಿಯೇಟರಿಗೂ ಒಬ್ಬ ಟೆಕ್ನಿಷಿಯನ್ಗೆ ಇರುತ್ತೆ. ಆ ಥರದ ಒಂದು ಎಬಿಲಿಟಿ ಇರುವಂಥ ಟೆಕ್ನಿಷಿಯನ್ಸ್ ಎಲ್ಲರೂ, ನಮ್ಮ ಕ್ಯಾಮರಾಮ್ಯಾನ್ ಆಗಲಿ, ಡೈರೆಕ್ಟರ್ ಆಗಲಿ, ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಅಂಡ್ ಒಂದು ಹೋಲ್ ಕ್ರೂ, ಈ ಒಂದು ಡ್ಯಾನ್ಸ್ ಮಾಸ್ಟರ್, ಎಲ್ಲರೂ ಇದಕ್ಕೆ ನಮ್ಮ 100% ಅಲ್ಲ, ಮೋರ್ ದೆನ್ ದ್ಯಾಟ್ ನಾವೆಲ್ಲ ಹಾಕಿದ್ದೀವಿ ಇದಕ್ಕೆ. ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಆ್ಯಂಡ್ ಥ್ಯಾಂಕ್ಸ್ ಟು ಅವರ್ ಪ್ರೊಡ್ಯೂಸರ್ಸ್ ಫಾರ್ ನಾಟ್ ಕಾಂಪ್ರಮೈಸಿಂಗ್ ಆರ್ ಲೆಟಿಂಗ್ ಅಸ್ ಕಾಂಪ್ರಮೈಸ್. ಮ್ಯೂಸಿಕ್ ಬಜೆಟ್ ಆಗಲಿ, ಸಿನಿಮಾದ ಮೇಕಿಂಗ್ ಆಗಲಿ, ಯಾವುದೇ ವಿಷಯಗಳಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿವೆ. ಆ್ಯಂಡ್ ನಮ್ಮ ಡ್ಯಾನ್ಸ್ ಮಾಸ್ಟರ್ ಧನು ಸರ್ ಜೊತೆನೂ ತುಂಬಾ, ಅಂದರೆ ಫಸ್ಟಿಂದನೇ ಹಿಡಿದು ಈ ಥರ ಮಾಡಬೇಕು ಅಂತ ಈ ಒಂದು ಮೂವ್ಮೆಂಟ್ಸ್, ಕೊರಿಯೋಗ್ರಫಿ ಎಲ್ಲನೂ ಸೇರಿ ನಾವು ವರ್ಕ್ ಮಾಡಿದ್ದೀವಿ. ಹಾಗಾಗಿ ವೆರಿ ಹ್ಯಾಪಿ ಸರ್. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೊಡ್ತೀನಿ ಅಂದರೂ ನಮ್ಮ ಗಿರೀಶ್ ಅವ್ರು ಕೊಡೋದೇ ಇಲ್ಲ ಯಾವುದಕ್ಕೂ. ಹಾಗಾಗಿ ಅದೊಂದು ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ ನಾನು, ನೋ ಪ್ರಾಬ್ಲಮ್. ಹಾಗೆ ಬೇರೆ ದ ಹೀರೋಯಿನ್ಸ್ ಆರ್ ಲವ್ಲಿ, ಬ್ಯೂಟಿಫುಲ್ ಲುಕಿಂಗ್ ಹೀರೋಯಿನ್ಸ್. ನನಗೆ ಕಡೆವರೆಗೂ ಡೈರೆಕ್ಟರ್ ಅದು ಇನ್ಸ್ಪಿರೇಷನ್ಗೂ ತೋರಿಸಲಿಲ್ಲ ಹೀರೋಯಿನ್ಸ್ಗಳನ್ನು. ಆಮೇಲೆ ನಾನೇ ನೋಡ್ಕೊಂಡು ನೀವೇನ ಹೀರೋಯಿನ್ ಅಂತ ಮಾತಾಡೋದು, ಅದ್ರ ಬಗ್ಗೆ ನಿಮ್ಮ ಮೇಲೆ ಕೋಪ ಇದೆ. ಆ್ಯಂಡ್ ಎನಿವೇಸ್, ಟುಡೇ ದ ಹಿಟ್ ಕಾಂಬೋ ಕುನಾಲ್ ಗಾಂಜಾವಾಲ ಹಾಗೂ ಹಂಸಿಕಾ ಅಯ್ಯರ್ ಪೃಥ್ವಿಯಲ್ಲಿ ನಿನಗೆಂದ ವಿಶೇಷ ಅಂತ ಹಾಡಿದರು. ಅದನ್ನು ಇವತ್ತು ಅಗೇನ್ ದೇ ಹ್ಯಾವ್ ಕಮ್ ಬ್ಯಾಕ್. ಐ ಆಮ್ ಶ್ಯೂರ್ ದಟ್ ದಿಲ್ ಬಿ ಬ್ಯಾಂಗ್ ವಿತ್ ದ ಸಾಂಗ್. ತುಂಬ ರೊಮ್ಯಾಂಟಿಕ್ ಆಗಿ ಮೂಡಿದೆ. ಆ್ಯಂಡ್ ಕಿರಣ್, ನಿಮ್ಮನ್ನಂತೂ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್ ಟುಡೇ, ಬಟ್ ಐ ಆಮ್ ಶ್ಯೂರ್ ದಟ್ ನಮ್ಮ ರಾನಿ ಫಿಲ್ಮ್ ಡೆಫಿನೆಟ್ಲಿ ಒಂದು ಫೀಲ್, ಒಂದು ಮಾಸ್ ಎಂಟರ್ಟೈನರ್ ಆ್ಯಂಡ್ ಆ ಒಂದು ಫೀಲನ್ನು ಎಲ್ಲರಿಗೂ ಕೊಡುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಒಂದು ಈ ಕಷ್ಟ ಏನು ಪಟ್ಟಿದ್ದೀವಿ ಇದಕ್ಕೆ, ಅದೆಲ್ಲ ನಿಮಗೆ ಸ್ಕ್ರೀನಲ್ಲಿ ಕಾಣುತ್ತೆ. ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಯುವರ್ ಸಪೋರ್ಟ್ ಈಸ್ ಮಚ್ ನೀಡೆಡ್. ಕನ್ನಡ ಸಿನಿಮಾ ಇನ್ನೂ ಬೆಳೀಬೇಕು, ಪ್ರೇಕ್ಷಕರು ಥಿಯೇಟರ್ಗಳಿಗೆ ಬರಬೇಕು. ಹಾಗಿದ್ರೇ ನಮಗೆ ಒಂದು ಇನ್ನೂ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ, ನಮ್ಮ ಪ್ರೊಡ್ಯೂಸರ್ಸ್ಗಳು ಉಳಿಬೇಕು, ಇನ್ನೂ ತುಂಬ ಸಿನಿಮಾಗಳನ್ನು ಮಾಡಬೇಕು ನೀವು. ಹಾಗಾಗಿ ರಿಕ್ವೆಸ್ಟ್, ಆ್ಯಂಡ್ ಐ ರಿಕ್ವೆಸ್ಟ್ ಆಲ್, ಕರ್ನಾಟಕದಾದ್ಯಂತ ಎಲ್ಲರೂ ಬಂದು ರಾನಿ ಸಿನಿಮಾ ಆಗಸ್ಟ್ 30th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಚಂದ್ರಕಾಂತ್ ಪೂಜಾರಿ. ನಿಮ್ಮ ಬ್ಯುಸಿ ಶೆಡ್ಯೂಲು, ಮಣಿಕಾಂತ್ ಸರ್ ಹೇಳಿದಾಗೆ ಬ್ಯಾಂಗ್ಳೂರ್ ಟ್ರಾಫಿಕ್ಕು,
ಅದ್ರ ಮಧ್ಯದಲ್ಲಿ ಇವಾಗ ಮಳೆಗಾಲ ಬೇರೆ, ಮನೆಯಿಂದ ಹೊರಗೆ ಬರೋದೇ ಕಷ್ಟ. ಆದರೂ ನೀವೆಲ್ಲ ಇಲ್ಲಿ ಬಂದು ಸೇರಿದ್ದೀರಾ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲೇದಾಗಿ ಕಿರಣ್ ರಾಜ್ ಅವ್ರದ್ದು ಇವತ್ತು ಹುಟ್ಟುಹಬ್ಬ, ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನೂ ಎತ್ತರಕ್ಕೆ ನೀವು ಬೆಳಿಬೇಕಂತೇಳಿ ದೇವರಲ್ಲಿ ಆಶಿಸ್ತೀನಿ. ಕಿರಣ್ ರಾಜ್ ಅವ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ಕಿರಣ್ ರಾಜ್ ಅವರು ನಮ್ಮ ಸಿನಿಮಾದಲ್ಲಿ ಆಕ್ಟರ್ ಆಗಿ ಎಷ್ಟು ಕೆಲಸ ಮಾಡಿದ್ದಾರೆ, ಅದರಿಂದ ಜಾಸ್ತಿ ನಮ್ಮ ಟೀಮಲ್ಲಿ ಒಂದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೀವು ನೋಡಿರ್ಬೋದು, ದುಬೈಯಲ್ಲಿ 13,000 ಅಡಿ ಎತ್ತರದಿಂದ ಸ್ಕೈ ಡೈವ್ ಮಾಡಿ ಟೈಟಲ್ ಲಾಂಚ್ ಮಾಡಿದ್ದಾರೆ. ಇಂಡಿಯಾದಲ್ಲೇ ಫಸ್ಟು ಒಬ್ಬ ಆ್ಯಕ್ಟರು ಈ ಥರ ಒಂದು ಸಾಹಸಕ್ಕೆ ಕೈ ಹಾಕಿದ್ದು. ಅದೇ ರೀತಿಯಲ್ಲಿ ನಮ್ಮ ಫಸ್ಟ್ ಸಾಂಗು ತುಂಗನಾಥ್ ಟೆಂಪಲ್, ಏಷ್ಯಾದಲ್ಲೇ ಅತಿ ಎತ್ತರವಾದ ಶಿವ ಟೆಂಪಲ್ ಅದು, ಅಲ್ಲಿ ಹೋಗಿ ಅವರು ಸಾಂಗ್ನ ಲಾಂಚ್ ಮಾಡಿದ್ದಾರೆ. ಹೇಳಲಿಕ್ಕೆ ತುಂಬ ಸುಲಭ, ಆದರೆ ಅದ್ರ ಮೇಲೆ ಹತ್ಲಿಕ್ಕಿದೆಯಲ್ಲ, ಎಷ್ಟೋ ಕಿಲೋಮೀಟ್ರು ಸ್ನೋವಲ್ಲಿ ನಡ್ಕೊಂಡು ಹೋಗ್ಬೇಕು, ತುಂಬ ಚಳಿ. ಆದ್ರೂ ನಮ್ಮ ಕಿರಣ್ ರಾಜ್ ಅವರು ನಮ್ಮ ಸಿನಿಮಾ ಪ್ರೀತಿಗೆ ಅದನ್ನೆಲ್ಲ ಮಾಡಿದ್ದಾರೆ. ನಿಮ್ಮ ಪ್ರೀತಿಗೆ ನಾನು ತುಂಬ ಚಿರಋಣಿ. ನಮ್ಮ ಡೈರೆಕ್ಟರ್ ಸರ್ ಗುರುತೇಜ್ ಸರ್, ಕ್ಯಾಪ್ಟನ್ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಮೊದಲಿಂದನೂ ಅವ್ರು ಏನು ಅನ್ಕೊಂಡಿದ್ದಾರೆ ಅದನ್ನೇ ಮಾಡಿದ್ದಾರೆ. ತುಂಬ ಸ್ಟ್ರಿಕ್ಟು ಕೆಲಸದಲ್ಲಿ, ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ಗುರು ಸರ್. ಸ್ಕ್ರಿಪ್ಟ್ ಇರ್ಬೋದು, ಶೂಟಿಂಗ್ ಇರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು, ಅವ್ರು ಹೇಗೆ ಅನ್ಕೊಂಡಿದ್ರು ಹಾಗೆ ಮಾಡಿದ್ದಾರೆ. ಅದ್ರ ತಕ್ಕಾಗೆ ನಮ್ಮಿಂದ ಏನು ಸಹಾಯ ಆಗುತ್ತೆ ನಾವು ಸಪೋರ್ಟ್ ಮಾಡಿದ್ದೀವಿ ಗುರು ಸರ್ಗೆ. ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ ಗಿರೀಶ್ ಇರ್ಬೋದು, ಶಂಕರ್, ರಾಘವೇಂದ್ರ ಅವರು, ಮತ್ತೆಲ್ಲ ನಮ್ಮ ಟೆಕ್ನಿಕಲ್ ಟೀಮು, ಆ್ಯಕ್ಟರ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಹೊಸದಾಗಿ ಈ ಫೀಲ್ಡಿಗೆ ಬಂದಿದ್ದೀವಿ. ತುಂಬ ಭಯ ಇತ್ತು ಸ್ಟಾರ್ಟಿಂಗಲ್ಲಿ ನಮಗೆ ಏನಾಗ್ಬೋದು ಅಂತೇಳಿ. ಆದರೆ ಸಿನಿಮಾ ನೋಡಿದ್ಮೇಲೆ ತುಂಬ ಖುಷಿಯಾಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಏನೋ ಒಂದು ಆಸೆ ಇಟ್ಟು ಬಂದಿದ್ದೀವಿ. ಇನ್ನೂ ಇದೇ ಥರ ತುಂಬ ಸಿನಿಮಾ ಮಾಡೋಣ ಅಂತ ಹೇಳಿ ತುಂಬ ಆಸೆ ಇದೆ. ಇನ್ನೂ ಒಂದು 2-3 ಸ್ಕ್ರಿಪ್ಟ್ ಎಲ್ಲ ಕೇಳಿದ್ದೀವಿ. ನಿಮ್ಮೆಲ್ಲ ಸಹಕಾರ ಇದ್ದರೆ ನಾವಿನ್ನೂ ಇದೇ ಚಿತ್ರರಂಗದಲ್ಲಿ ಬೆಳಿತೀವಿ. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಳ್ಳೆ ಸಿನಿಮಾ, ಸೋಲೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮೇಲೆ ಇರಲಿ ಅಂತೇಳಿ ಕೇಳ್ತೀನಿ. ಧನ್ಯವಾದ. ಜೈ ಹಿಂದ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಉಮೇಶ್ ಹೆಗಡೆ. ಇದು ಒಂದೂವರೆ ವರ್ಷಗಳ ಹಿಂದೆ ನಾನು ಕನಸು. ಇದು ಇಲ್ಲಿವರೆಗೆ ಜರ್ನಿ ಮುಗಿಸ್ಕೊಂಡು ಇಲ್ಲಿವರೆಗೆ ನಾವು ಬಂದಿದ್ದೀವಿ. ಆದರೆ ಸ್ಟಾರ್ಟಿಂಗ್ ಮಾಡಬೇಕೆ ನಮಗೆ ಸ್ವಲ್ಪ ಭಯ ಇತ್ತು, ಯಾಕಂದರೆ ನಾವು ಫೀಲ್ಡಿಗೆ ಹೊಸಬ್ರು, ಹೇಗಾಗುತ್ತೆ ಏನು ಅಂತೇಳಿ. ಆದರೆ ಅದನ್ನು ಗುರು ಸಾರು, ಗಿರೀಶ್, ಇಡೀ ಟೆಕ್ನಿಕಲ್ ಟೀಮು ಚೆನ್ನಾಗಿ ಕೆಲಸ ಮಾಡಿದೆ. ಮೂವಿ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ಸಿನಿಮಾನ ತೋರಿಸಿದ್ದಾರೆ ನಮಗೆ. ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ 200% ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಇಡೀ ಟೀಮು, ಇವರಿಗೆಲ್ಲ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಆಗಸ್ಟ್ 30ಕ್ಕೆ ರಿಲೀಸ್ ಡೇಟು ಪ್ಲ್ಯಾನ್ ಮಾಡಿದ್ದೇವೆ ನಾವೆಲ್ಲ. ಹಾಗೆ ಮಾಧ್ಯಮ ಮಿತ್ರರಿಗೆ, ಮೀಡಿಯಾದವರಿಗೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಸಪೋರ್ಟ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ. ನೆಕ್ಸ್ಟ್ ಇನ್ನೂ ಸಪೋರ್ಟ್ ಜಾಸ್ತಿ ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಅಲ್ಲಿ ಬರುವಾಗಲೇ ಸಿಗ್ನಲ್ ಬಂತು ಸ್ವಲ್ಪ ಮಾತಾಡಿ ಅಂತ. ಆಕ್ಚುಲಿ ನಾನು ಮೈಕ ಸಿಕ್ಕರೆ ತುಂಬ ಮಾತಾಡ್ತೀನಿ, ಯಾಕಂದ್ರೆ ನನಗೆ ತುಂಬ ಮಾತಾಡುವಂತಿದೆ ಈ ಸಿನಿಮಾದ ಬಗ್ಗೆ. ಓಕೆ. ಆಗಸ್ಟ್ 30ನೇ ತಾರೀಕಿಗೆ ನಾವು ಥಿಯೇಟ್ರಿಗೆ ಬರ್ತಾ ಇದ್ದೀವಿ. 2 ವರ್ಷ ಜರ್ನಿ ನಮ್ಮದು. 2 ವರ್ಷ ಮುಗ್ದೋಯ್ತು. ಹೈಸ್ಕೂಲ್ಗೆ 8ಗೆ ಜಾಯ್ನ್ ಆಗಿ SLC ಎಕ್ಸಾಮ್ ಮುಗಿಸಿದೀವಿ. ಇನ್ನೇನು ರಿಸಲ್ಟ್ ಬರ್ತಾ ಇದೆ. ತುಂಬ ಖುಷಿ ಇದೆ, ಯಾಕೆಂದ್ರೆ ಒಳ್ಳೆ ಒಂದು ಎನರ್ಜೆಟಿಕ್ ಆಗಿರುವಂಥ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡಿದ್ವಿ. ಮ್ಯೂಸಿಕ್ ಆಗಿರ್ಬೋದು, ಲಿರಿಕ್ ಆಗಿರ್ಬೋದು, ಡೈರೆಕ್ಟ್ರು. ಸೊ ಕಿರಣ್ ರಾಜ್ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಒಂದು ದಿನ ಬೇಕು, ಅಷ್ಟು ಇದೆ ಅವ್ರ ಬಗ್ಗೆ ಮಾತಾಡೋಕ್ಕೆ. ನಮ್ಮ DOP ಅವರು ಧರ್ಮಣ್ಣ. ಸೊ ಅಲ್ಲಿ ಆಟಗಾರ ಸತೀಶ್ ಅವರೇ ಕೈ ಎತ್ತಿದ್ದ ನಾನಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಪ್ರೀತಿಗೂ ಇದೇ ರೀತಿ 2 ವರ್ಷ ನಮ್ಮ ಜೊತೆ ನೀವು ಜರ್ನಿ ಮಾಡಿದ್ದೀರಾ. ನಿಮಗೆಲ್ಲ ನಾನು ಚಿರಋಣಿ ಆಗಿರ್ತೀನಿ. ಅದೇ ರೀತಿ ಇನ್ನೊಂದು ಆಗಸ್ಟ್ 30ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಲ್ಲಿ ಕಿರಣ್ ರಾಜ್ ಫ್ಯಾನ್ಸ್ನವ್ರು, ಯಾಕಂದ್ರೆ ಅವರು ಡೇ 1 ಕೇಳ್ತಾ ಇದ್ದಾರೆ, ಟೀಸರ್ ಬಿಟ್ಟ ತಕ್ಷಣ ಸರ್ ಯಾವಾಗ ಸಿನಿಮಾ ಬರ್ತಿದೆ. ಸೊ ಫೈನಲಿ ನಾವು 30ಗೆ ಬರ್ತಾ ಇದ್ದೇವೆ. ನಿಮ್ಗೆಲ್ರಿಗೂ ಖುಷಿ ಇರ್ಬೋದು ಅನ್ಕೊಂಡಿದೀವಿ. ಆಫ್ಟರ್ 2 years ಲಾಂಗ್ ಬ್ಯಾಕ್ ನಾವು ಕಿರಣ್ ರಾಜನ್ ಅವ್ರು ನೋಡ್ತಾ ಇದ್ದಾರೆ ಸ್ಕ್ರೀನ್ ಅಲ್ಲಿ. ಈ ಸಿನಿಮಾ ಚೆನ್ನಾಗಿ, ಯಾಕಂದ್ರೆ ನನಗೆ ಡೈರೆಕ್ಟ್ರು ಈ ತರನೇ ನನಗೆ ಬೇಕು ಅಂತ ನನ್ನಲ್ಲಿ ಬಿಗಿನಿಂಗ್ ಹೇಳಿದ್ರಿಂದ ಇವರಿಬ್ಬರು ನನಗೆ ಹೆಂಗ್ ಬೇಕು ಹಂಗೆ ಸಪೋರ್ಟ್ ಮಾಡಿದ್ದಾರೆ.
ಚೆನ್ನಾಗಿ ಬಂದಿದೆ ಸಿನಿಮಾ. ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಈ ಸಿನಿಮಾದ ಮೇಲೆ ಇರಲಿ. 30ನೇ ತಾರೀಕಿಗೆ ಬಂದು ನಮ್ಮ ಸಿನಿಮಾನು ಗೆಲ್ಲಿಸಿ, ಇಬ್ಬರು ಪ್ರೊಡ್ಯೂಸರನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಿ, ಡೈರೆಕ್ಟರನ್ನು ಬೆಳೆಸಿ, ಮತ್ತೆ ನಮ್ಮ ಹೀರೋ, ಅಪ್ಕಮಿಂಗ್ ಹೀರೋ ದೊಡ್ಡ ಸ್ಟಾರ್ ಆಗಿ ನಿಲ್ಲಿ ಅಂತ ಹೇಳ್ತಾ ನಾನು ನಿಮ್ಮ ಮುಂದೆ ಬೇಡ್ಕೊಳ್ತಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆಗೋಯ್ತು. ಸೊ ಸರ್ ಹೇಳಿದಾಗೆ ಟ್ರಾಫಿಕ್ ನ ಬ್ಲೇಮ್ ಮಾಡಲ್ಲ, ಸ್ವಲ್ಪ ಫೈನಲ್ ಟಚ್ ಅಪ್ ಸ್ವಲ್ಪ ಲೇಟ್ ಆಯ್ತು, ಹಾಗಾಗಿ ಸಾರಿ ಸರ್, ಅಲ್ಲಿಂದನೇ ಗುರಾಯಿಸ್ತಾ ಇದ್ದಾರೆ. ಸೊ ಇವತ್ತು ಜುಲೈ 5th ಸೆಕೆಂಡ್ ಟೈಮ್ ಈ ತರ ಒಂದು ಎಲ್ಲ ಮೀಡಿಯಾ ಅವ್ರ ಜೊತೆ ಸಿಗ್ತಾ ಇರ್ಬೋದು ರಾನಿ ಟೀಮ್ ತಂಡದಿಂದ. ಇವತ್ತು ಎರಡು ವಿಷಯ, ಎರಡು ಸ್ಪೆಷಲ್ ಥಿಂಗ್ಸ್. ಒಂದು ನಮ್ಮ ಮೂವಿ ಹವಾಮಾನವೇ ಅನ್ನೋ ಒಂದು ಆಡಿಯೋ ಸಾಂಗ್ ಲಾಂಚ್ ಆಗಿದೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಕಿರಣ್ ರಾಜ್, ದ ಒನ್ ಆ್ಯಂಡ್ ಓನ್ಲಿ ರಾನಿ ಹೀರೋ, ಸೊ ಅವ್ರ ಬರ್ಡೇ. ಟೀಮ್ಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಪ್ರೊಡ್ಯೂಸರ್ಸ್ ಆ್ಯಂಡ್ ನಮ್ಮ ಟೆಕ್ನಿಷಿಯನ್ ಟೀಮ್ಗೆ ಎಷ್ಟು ಪೇಷನ್ಸ್ ಇದೆ ಅಂದರೆ, ಲಾಸ್ಟ್ ಇಯರ್ ಇದೇ ಟೈಪ್ ಟೀಸರ್ ಲಾಂಚ್ ಮಾಡಿದ್ವಿ. ಸೊ ಅದು ಒಂದು ಲೈಕ್ ಎಕ್ಸ್ಕ್ಲೂಸಿವ್ ಆಗಿ ಇನ್ಫಾರ್ಮೇಶನ್ ನಮ್ಮ ಟೀಮಿಂದ ಬಂದಿರೋದು. ಬಟ್ ಅದಕ್ಕಿಂತ ಹಿಂದೆ ಲೈಕ್ ಒಂದು 10 years ತನಕ ಒಂದು ಜರ್ನಿ ಇದೆ ರಾನಿ ಇವ್ರದ್ದು ಇನ್ಸೈಡಲ್ ಇನ್ಫಾರ್ಮೇಶನ್. ಸೊ ಅವಾಗಿಂದ ಏನು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ, ಸೊ ಹೇಗೆ ಬರಬೇಕು, ಹೇಗೆ ಜನಗಳಿಗೆ ಇದನ್ನ ರೀಚ್ ಮಾಡಿಸ್ಬೇಕು, ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಒಂದು ಲಾಂಗ್ ಪೀರಿಯಡಿಂದ ಪ್ಲಾನ್ ಮಾಡಿ, ಸೊ ಅದೇ ಒಂದು ಯಾವಾಗ ಸ್ಟಾರ್ಟ್ ಹೇಗೆ ಮಾಡಿದ್ದಾರೆ ಆ ಸ್ಟಾರ್ಟಿಂದ ಇವಾಗ್ವರೆಗೂ ಅದೇ ಒಂದು ಎಂಥೂಸಿಯಾಸಮ್ ಹಾಗೂ ಪೇಷನ್ಸ್ನ ಇಟ್ಕೊಂಡು ಎಲ್ಲಾನು ಒಂದು ಗುಡ್ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ತಗೊಂಡು ಬರ್ತಾ ಇದ್ದಾರೆ. ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ ಇಷ್ಟಪಡ್ತೀನಿ. ಆ್ಯಂಡ್ ಕಿರಣ್ ಅವ್ರನ್ನ ಮುಂಚೆ ಸೀರಿಯಲ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಓಕೆ ಹಿ ಇಸ್ ವೆರಿ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ತಾರಂತ ಖುಷಿ ಆಗ್ತಾ ಇತ್ತು. ಬಟ್ ಐ ಆಮ್ ಹ್ಯಾಪಿ ಲೈಕ್ ನೌ ಐ ಆಮ್ ಹಿಯರ್ ವಿತ್ ಹಿಮ್ ಇನ್ ಹಿಸ್ ಪ್ರಾಜೆಕ್ಟ್, ಇನ್ ಹಿಸ್ ಡ್ರೀಮ್ ಪ್ರಾಜೆಕ್ಟ್. ಸೊ ಕಿರಣ್ ಫಸ್ಟು ಟೀಸರ್ ಜಸ್ಟ್ ಟೈಟಲ್ ಲಾಂಚ್ ಆಗೋ ಟೈಮಲ್ಲಿ ಹಿಂದೆ ಮಾತಾಡ್ತಾ ಇದ್ರು, ಹಾಗೆ ಮಾಡ್ತೀನಿ, ಹೀಗೆ ಲಾಂಚ್ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಅಂತ. ಓಕೆ ಫೈನ್ ಹೇಳ್ತಾ ಇದ್ದಾರೆ, ಓಕೆ ನೋಡೋಣ ಏನಾಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಫೈನಲಿ ಹಿ ಡಿಡ್ ಇಟ್. ಲೈಕ್ ಎಷ್ಟು ಒಂದು ವೆರಿ ಲಾರ್ಜ್ ಹೈಟಿಂದ ಒಂದು ಏನು ರಾನಿ ಅನ್ನೋ ನೇಮ್ ಲಾಂಚ್ ಮಾಡಿದ್ದಾರೆ. ಸೊ ಅವತ್ತೇ ಅನ್ಕೊಂಡೆ ಓಕೆ, ಸೊ ಐ ಮೀನ್ ಅ ರೈಟ್ ಟೀಮ್, ಐ ಆಮ್ ಅಂಡರ್ ಅ ರೈಟ್ ಕಂಪನಿ ಅಂತ ಅನ್ಕೊಂಡೆ. ಸೊ ಕಿರಣ್ is very inspiring. Hard work ಅಷ್ಟೇ ಅಲ್ಲ, ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಎವ್ರಿ ಸಿಂಗಲ್ ಮಿನಿಟ್, ದಿನ ಅಂತಲ್ಲ ಎವ್ರಿ ಸಿಂಗಲ್ ಮಿನಿಟ್ ನಮ್ಮನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದು, ನಾವು ಯಾವ ಗೋಲ್ನ ಹೇಗೆ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ಹೇಗೆ ಎಂಡ್ ಮಾಡಬೇಕು ಅನ್ನೋದನ್ನ ಎವ್ರಿ ಮಿನಿಟ್ ಈ ವಿಲ್ ಬಿ ಅದೇ ಒಂದು ಥಾಟಲ್ಲಿ ಇರ್ತಾರೆ. ಆ್ಯಂಡ್ ಎಲ್ಲೂ ಎಷ್ಟೋ ಸತಿ ಒಂದು 2 years ಜರ್ನಿನಲ್ಲಿ ಅವ್ರು ಯಾವತ್ತೂ ಬೇರೆ ವಿಷಯ ನಾನು ಮಾತಾಡಿದ್ದು ನೋಡೇ ಇಲ್ಲ ಅದರ್ ದ್ಯಾನ್ ರಾನಿ ಸಿನಿಮಾ ಹೇಗೆ ಬರಬೇಕು, ಹೇಗೆ ಪ್ರಮೋಷನ್ ಮಾಡಬೇಕು. ಸರ್ ಹೇಳಿದಾಗೆ ಮೋರ್ ದೆನ್ ಆರ್ಟಿಸ್ಟ್, ಹಿಸ್ ಬಿನ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಸೊ ಎಷ್ಟು ಚೆನ್ನಾಗಿ ಇವ್ರು ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ ಅಂದರೆ ಹೀಗೆ ಬರಬೇಕು, ಅಡ್ವರ್ಟೈಸ್ಮೆಂಟ್ ಹೀಗೆ ಆಗಬೇಕು, ಪ್ರಮೋಷನ್ಸ್ ಹೀಗೆ ಆಗಬೇಕು ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಸೊ ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಸರ್ ಹೇಳ್ದಾಗೆ, ರಾಘವೇಂದ್ರ ಸರ್ ಹೇಳ್ದಾಗೆ, ಸೊ ಓಕೆ ಟೆಲಿವಿಷನ್ ಟೆಲಿವಿಷನ್ ಚೆನ್ನಾಗಿದೆಯಲ್ಲ ಅಲ್ಲೇ ಇರಲಿ ಬಿಡಿ ಅಂತ ಹೇಳೋದು ಜಾಸ್ತಿ. ಒಂದು ಸ್ಟೆಪ್ ಮುಂದೆ ಬರ್ತಾ ಇದ್ದೀವಿ ಅಂತಂದರೆ 99% ಪೀಪಲ್ ಕಾಲೆಳಿತಾರೆ, ಓನ್ಲಿ 1% ಪೀಪಲ್, 1% ಗ್ರೂಪ್ ಆಫ್ ಟೀಮ್ ಎನ್ಕರೇಜ್ ಮಾಡ್ತಾರೆ. ಅದು ನಮ್ಮ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಿರೀಶ್ ಅವರು, ಸೊ ಸ್ಟೇಜ್ ಮೇಲೆ ಬಂದ ತಕ್ಷಣ ಎಲ್ರಿಗೂ ಗೊತ್ತಾಯ್ತು. ಸೊ ನಮ್ಮ ಪ್ರೊಡ್ಯೂಸರ್ ಸೆಕ್ಷನ್ ಅಲ್ಲಿ ವಾಯ್ಸ್ ಯಾರ್ದು ಜೋರು ಅಂತ ಅವ್ರದ್ದೇ. ಸೊ ಈಸ್ ಅ ವೆರಿ ವೆರಿ ಲವ್ಲಿ ಪರ್ಸನ್. ಟೀಮ್ ಅಲ್ಲಿ ಏನೇ ಇರಲಿ, ಏನೇ ಒಂದು ಸಮಸ್ಯೆ ಅಥವಾ ಏನೇ ಒಂದು ಇನ್ಕನ್ವೀನಿಯನ್ಸ್ ಆಗಲಿ ಎಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ಹಿ ಟ್ರೀಟ್ಸ್ ಎವ್ರಿ ಒನ್ ಲೈಕ್ ಅ ಫ್ಯಾಮಿಲಿ. ಸೊ ಏನ್ ಬೇಕೋ ಅದನ್ನ ನೀಟಾಗಿ ಅಚ್ಚುಕಟ್ಟಾಗಿ ತಲುಪಿಸ್ತಾರೆ. ಇಲ್ಲ ನಮಗಂತೂ ಹಂಗೆ ಟ್ರೀಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಹೇಳಕ್ಕಾಗಲ್ಲ ಏನು. ಹಾಗಂತಲ್ಲ, ಎಲ್ಲೆಲ್ಲಿ ಏನೇನು ಬೇಕು, ಎಲ್ಲಿ ಅವಶ್ಯಕತೆ ಜಾಸ್ತಿ ಇದೆ, ಸೊ ಅದನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಗುರು ಸರ್, ಸೊ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಾಟ್ ಜಸ್ಟ್ ಡೈರೆಕ್ಟರ್, ನಾಟ್ ಜಸ್ಟ್ ಅ ಕ್ಯಾಪ್ಟನ್ ಆಫ್ ದ ಶಿಪ್, ಒಂದು ಎಕ್ಸ್ಟ್ರೀಮ್ಲಿ ಗುಡ್ ಫಾದರ್ ಫಿಗರ್ ಅಂತ ಹೇಳ್ಬೋದು. ಬಿಕಾಸ್ ಫ್ರಮ್ ದ ಮಿನಿಟ್ ರಾನಿ ಮೂವಿ ಸೈನ್ ಮಾಡಿದಾಗ್ಲಿಂದ ಸೊ ಅವರು ಒಂದು ಇಂಟರಾಕ್ಷನ್ ಹೇಗೆ ಮಾಡ್ತಾರೆ ಅಂತಂದರೆ ಯಾವತ್ತು ಒಂದು ಸ್ಟ್ರಿಕ್ಟಾಗಿ ಇಟ್ಕೊಂಡಿರ್ತಾರೆ, ಆದರೆ ನಿಮ್ಮ ಒಪಿನಿಯನ್ನ ಹೇಳೋದಕ್ಕೊಂದು ಅವಕಾಶ ಮಾಡಿಕೊಡ್ತಾರೆ, ಕಂಫರ್ಟಬಲ್ ಮಾಡಿಕೊಡ್ತಾರೆ. ಎಲ್ಲಿ ತಪ್ಪು ಎಲ್ಲಿ ಸರಿ ಅದನ್ನ ಕರೆಕ್ಟಾಗಿ ತಿದ್ದಿ ಹೇಳ್ತಾರೆ. ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯಾ ಅನ್ನೋ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ. ನನಗೆ ಒಂದು ಕನಸಿತ್ತು, ಒಂದು ಜೈನ್ ಒಂದು ಆ ಕ್ಯಾರೆಕ್ಟರ್ ಅಲ್ಲಿ ಮಾಡಬೇಕು ಅಂತ. ಬಟ್ ಸರ್ ಆ ಕನಸನ್ನ ನನಸು ಮಾಡಿಕೊಟ್ರು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಮ್ಮ ಮೂವಿ
ತುಂಬ ಸ್ಪೆಷಲ್ ಇವೆಂಟ್ಸ್ಗಳನ್ನ ಹೇಳಿದ್ರು, ಅಲ್ಲಿ ಶೂಟ್ ಮಾಡಿದ್ದೀವಿ ಹಾಗೆ ಹೇಗೆ ಅಂತ. ಸೊ ಇನ್ನೊಂದು ಇನ್ಫಾರ್ಮೇಷನ್, ನಾವು ಜೈನ್ ಟೆಂಪಲಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಶೂಟ್ ಮಾಡಿದ್ದೀವಿ. ಯಾರಿಗೂ ಶೂಟಿಂಗ್ ಅವಕಾಶ ಕೊಡೋದಿಲ್ಲ, ಸಾಂಗ್ ಶೂಟ್. ಆ್ಯಂಡ್ ಐ ಥಿಂಕ್ ನಮಗೆ ಅಂತಲೇ ಅದೊಂದು ಅವಕಾಶ ಇತ್ತು ಅಂತ ಹೇಳ್ಬೋದು. ಸೊ ಅದು ಒಂದು ಖುಷಿ ವಿಚಾರ. ಓಕೆ, ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಾಮಿಡಿಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ರಾನಿ ಬಗ್ಗೆ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಜನ್ಮದಿನದ ಶುಭಾಶಯಗಳು ಸರ್. ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ರಾನಿ ನಾವು ಏನಂತೀವಿ, ಸಿನಿಮಾ ಅಂದರೆ ಒಂದು ಫ್ಯಾಮಿಲಿ ಅಂತೀವಿ. ಫ್ಯಾಮಿಲಿಲಿ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಹಿಂಗೆಲ್ಲ ಇರ್ತಾರೆ. ಹಂಗೆ ಸಿನಿಮಾದಲ್ಲೂ ಕೂಡ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರಂದರೆ ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಆಮೇಲೆ ಸೆಟ್ ವರ್ಕ್ ಆಗಿರ್ಬೋದು, ಲಿರಿಕ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟು ಸೇರಿದರೆ ಖಂಡಿತವಾಗ್ಲೂ ಒಂದು ಸುಂದರವಾದ ಫ್ಯಾಮಿಲಿ. ಆ ಸುಂದರವಾದ ಫ್ಯಾಮಿಲಿ ಯಾವಾಗ ಚೆನ್ನಾಗಿ ಅನಿಸುತ್ತೆ ಅಂದರೆ ಈ ಥರ ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ, ಅದು ಸಿನಿಮಾದಲ್ಲಿ ಕಂಡಾಗ, ನಾನು ಸಿನಿಮಾ ನೋಡೋದ್ರಿಂದ ರಾಜರೋಷವಾಗಿ ಹೇಳ್ತೀನಿ, ನಮ್ಮದೊಂದು ಸುಂದರ ಫ್ಯಾಮಿಲಿ ರಾನಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು, ನಾನು ಕಲಾವಿದ ಆಗಕ್ಕೆ ಏನು ಬರ್ತೀನಿ, ನನ್ನ ರಿಯಲ್ ಲೈಫಿಗೆ ಒಂಚೂರು ಹತ್ರ ಇರ್ಬೋದೇನೋ. ಕಲಾವಿದ ಆಗಕ್ಕೆ ಬಂದು ಏನೇನು ಆಗ್ತೀನಿ ಅನ್ನೋದೇ ಕತೆ. ಅಲ್ಲಿ ಕಿರಣ್ ರಾಜ್ ನಮ್ಗೆ ಸಿಗ್ತಾರೆ, ನಾವು ಅವ್ರ ಫ್ರೆಂಡ್ ರೋಲ್ ಮಾಡಿದ್ದೀವಿ. ಮೊದಲನೇ ಸಲ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿರೋದು. ಅದು ನಮ್ಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಅವರು ಎಷ್ಟು ಫೇಮಸ್ಸು ಅಂತಂದರೆ ನಮಗೆ ಶೂಟಿಂಗ್ ಹೋದಾಗಲೇ ಗೊತ್ತಾಗ್ತಿದ್ದು. ಹೆಣ್ಮಕ್ಳೆಲ್ಲ ಆ್ಯಕ್ಚುಲಿ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಜಾಸ್ತಿ ಫ್ಯಾನ್ಸ್ ಅವರಿಗೆ. ಹಾಗಾಗಿ ಸಿಕ್ಕಾಪಟ್ಟೆ ಜನ ಬರೋರು. ಆದರೆ ನಮ್ಮ ಹತ್ರ ಆ ಥರ ಯಾವತ್ತೂ ನಡ್ಕೊಂಡಿಲ್ಲ. ಒಬ್ಬ ಫ್ರೆಂಡಾಗಿ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀವಿ, ಅದಕ್ಕೆ ಕಾರಣ ವೈಯಕ್ತಿಕವಾಗಿ ಕೂಡ ಅಷ್ಟೇ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇದರಲ್ಲಿ ನಂದು 2 ಶೇಡ್ ಇದೆ, ನೀವೆಲ್ಲ ಹೇಳ್ತಿರ್ಬೋದು. ಧರ್ಮಣ್ಣ ಭಯಂಕರ ಕಾಮಿಡಿ ಅಂತ ಮೊದಲನೇ ಸಲ ಸೀರಿಯಸ್ ಆಗು ಮಾಡಿದ್ದೀನಿ, ರೌಡಿಸಮ್ ಮಾಡಿದ್ದೀನಿ. ಹಾಸ್ಯ ಮಾಡ್ತಿಲ್ಲ, ಕಾಮಿಡಿನ ಮಾಡ್ತೀನಿ ಅನ್ಸುತ್ತೆ. ಇರಲಿ, ದಯವಿಟ್ಟು 30ನೇ ತಾರೀಕು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಆಲ್ರೆಡಿ ನಾವು ಒಂದು ತಿಂಗಳಾಯ್ತು ಅನ್ಸುತ್ತೆ ಸರ್ ನಮಗೆ. ಮತ್ತೆ ಸರ್ ಮೋಸ್ಟ್ಲಿ ಮಚ್ಚಿಡಿತೀನಿ ಸರ್. ನಮಗೆ ಇಂಡಸ್ಟ್ರಿಗೆ ಮಚ್ಚು ಒಂದು ಸ್ವಲ್ಪ ಬೇಗ ಆಗಿಬರುತ್ತೆ, ಗನ್ನಿಗಿನ್ನ ಇಂಡಸ್ಟ್ರಿಗೆ ಲಾಂಗೇ ಬೇಗ ಆಗಿಬರೋದು. ಹಂಗಾಗಿ ಲಾಂಗ್ ಹಿಡ್ದಿದ್ದೀನಿ ಸರ್. ತುಂಬ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಅಂದರೆ ಇಂಥ ಒಂದು ಮಾಸು ಮತ್ತು ಲವ್ ಸಿನಿಮಾದಲ್ಲಿ ಇಂಥ ಒಂದು ದೊಡ್ಡ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡಿಲ್ಲ. ಯಾಕೆಂದರೆ ಇಡೀ ಸಿನಿಮಾ ನಾನು ಈ ಸಿನಿಮಾದಲ್ಲಿದ್ದೀನಿ. ಅದಕ್ಕೆ ಡೈರೆಕ್ಟರ್ ಸರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ 2 ಶೇಡ್ ಬೇರೆ ಕೊಟ್ಟಿದ್ದಾರೆ. ಅವ್ರು ಮೊದಲನೇ ಸಲ ಕತೆ ಹೇಳಿದಾಗ ನಂಗೆ ಆಶ್ಚರ್ಯ ಆಗಿದೆ ಏನಂತಂದರೆ, ಇಂಥ ಸಿನಿಮಾನ ಇಷ್ಟು ಕ್ಯಾನ್ವಾಸ್ನ ಹೆಂಗೆ ಮಾಡ್ತಾರೆ ಅಂತಿತ್ತು. ಅದರಲ್ಲೂ ಒಂದು ಫೈಟು, ಜಿಮ್ ಫೈಟ್ ಮಾತ್ರ ನಾನು ಅವ್ರು ಹೇಳಿದ್ದು ಕಲ್ಪನೆ ಹೆಂಗಿತ್ತು ಅಂದರೆ ನನಗೆ ಈಗಲೂ ಅದೇ ಅನಿಸುತ್ತೆ. ನಾನು ಹೋದಾಗೆಲ್ಲ ಹೇಳ್ತೀನಿ, ಸರ್ ಅದೊಂದು ಫೈಟ್ ಅವಾಗವಾಗ ಒಂಚೂರು ತೋರಿಸ್ಬಿಡಿ ಅಂತ. ಆ ಫೈಟ್ ಮಾತ್ರ ನನಗೆ ಎಕ್ಸ್ಟ್ರಾಡಿನರಿ ಇಷ್ಟ. ಅಷ್ಟೇ ಚೆನ್ನಾಗಿ ಕೂಡ ಶೂಟ್ ಮಾಡಿದ್ದಾರೆ ವಿನೋದ್ ಸರು. ತುಂಬ ಖುಷಿ ಆಗುತ್ತೆ. ಅಷ್ಟೇ ಎಫರ್ಟ್ ಹಾಕಿದ್ದಾರೆ. ನನಗೆ ಹೇಳಿದ್ರು ಅವರು 13,000 ಅಡಿಯಿಂದ ಅಂತ. ನಾನು ಹೇಳಿದೆ, ಸರ್ 50 ಅಡಿಯಿಂದ ಕೆಳಗೆ ನೋಡಿದ್ರೆ ನಂಗೆ ಆಗಲ್ಲ ಸರ್, ಕೈ ಕಾಲು ನಡುತ್ತೆ ಅಂತೇಳಿ. ಅವರಿಗೆ ತುಂಬ ಅದ್ಭುತವಾಗಿ ಅವ್ರವ್ರ ಪಾತ್ರನ ಎಲ್ಲ ಕಲಾವಿದರು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ಥರ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪ್ರೊಡ್ಯೂಸರ್ಸು ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಅಂತೂ ಅಲ್ಟಿಮೇಟ್ ಆಗಿ ಬಂದಿದೆ, ಸೆಟ್ ವರ್ಕು ಎಲ್ಲ ಅದ್ಭುತವಾಗಿದೆ. ಈಗ ಈ ಅದ್ಭುತನ ಜನರಿಗೆ ತಲುಪಿಸೋದು ಈಗ ನಿಮಗೆ ಬಿಟ್ಟಿದ್ದು. ದಯವಿಟ್ಟು ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ರಾನಿ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲ ಕನ್ನಡಿಗರಲ್ಲೂ ಮತ್ತು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ. ಮೊದಲನೇದಾಗಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಸುಮಾರು ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲ ಮಾತಾಡಿದ್ದಾರೆ. ಸ್ವಲ್ಪ ನನಗೆ ಕಡಿಮೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು. ಇವತ್ತು ಯಾಕೆ ನಾವು ಇದನ್ನ ಅನೌನ್ಸ್, ಸ್ವಲ್ಪ ಬೇಗನೆ ನಾವು ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದು 2 ಕಾರಣ. ಒಂದು, ಇವಾಗ ಜನಗಳಿಗೆ ಡೇಟನ್ನು ಮನಸ್ಸಲ್ಲಿ ಹಾಕೋದು ತುಂಬ ಕಷ್ಟ, ಅದು ಉಳಿಸೋದು, ಆ ಡೇಟ್ ರಿಜಿಸ್ಟರ್ ಆಗೋದು. ಸೊ ಪ್ರಮೋಷನ್ ನಾವು ಇಲ್ಲಿಂದನೇ ಶುರು ಮಾಡ್ಕೊಳ್ಳೋಣ ಅಂತ. ಅದು 2ನೇ ಕಾರಣ ಏನಂದರೆ, ನಮ್ಮ ಸಿನಿಮಾದ ಹೀರೋ ಕಿರಣ್ ರಾಜ್ ಅವರ ಬರ್ತ್ಡೇ ಇರೋದ್ರಿಂದ. ಸೊ ಹ್ಯಾಪಿ ಬರ್ಡೇ ಗೆಳೆಯ. ಇದು ತುಂಬ ಸ್ಪೆಷಲ್ ಬರ್ಡೇ ಆಗಿರುತ್ತೆ ನಿಮಗೆ. ಈ ಸಿನಿಮಾದಿಂದ ನಂಬಿಕೆ ನನಗಿದೆ. ಸೊ ರಾನಿ ಸಿನಿಮಾ ನಿಮಗೆ ನಾನು ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ಮೇಲ್ನೋಟಕ್ಕೆ ಇದೊಂದು ಆ್ಯಕ್ಷನ್ ಸಿನಿಮಾ ಆದರೂ ಕೂಡ ಇದು ಫ್ಯಾಮಿಲಿ ಆ್ಯಕ್ಷನ್ ಸಿನಿಮಾ. ಇದರಲ್ಲಿ ಫ್ಯಾಮಿಲಿ ಇಮೋಷನ್ಸ್ಗಳು ತುಂಬ ಇದೆ. ನಮ್ಮ ಕಿರಣ್ ರಾಜ್ ಅವರ ಫ್ಯಾನ್ಸ್, ಅವ್ರ ಫಾಲೋವರ್ಸ್ ಏನಿದ್ದಾರೆ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಆ ಒಂದು ಫ್ಯಾಮಿಲಿ ಎಲಿಮೆಂಟ್ಸ್ಗಳನ್ನು ತುಂಬ ಆ ಕಥೆಯಲ್ಲಿ ಬ್ಲೆಡ್ ಮಾಡಿದ್ದೀನಿ. ಸಿನಿಮಾದಲ್ಲಿ ಒಂದು 6 ಫೈಟ್ ಇದೆ. 6 ಫೈಟನ್ನು ವಿನೋದ್ ಮಾಸ್ಟ್ರು ಮಾಡಿದ್ದಾರೆ.
4 ಹಾಡು ಮತ್ತು 2 ಬಿಟ್ ಸಾಂಗ್ ಇದೆ. ಮಣಿಕಾಂತ್ ಕದ್ರಿ ಅವರು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಾಂಗ್ನ. ಸೊ ಈ ಜರ್ನಿಯಲ್ಲಿ ಕೆಲಸ ಮಾಡಿದಂಥ ಟೆಕ್ನಿಷಿಯನ್ಸ್ಗಳು ಅಥವಾ ಆರ್ಟಿಸ್ಟ್ಗಳು ಎಲ್ಲೂ ನಮಗೆ ಕಷ್ಟ ಅನ್ನಿಸ್ಲಿಲ್ಲ. ಯಾಕಂದರೆ ಆವಾಗಲೇ ಹೇಳಿದ್ರಲ್ಲ, ಸೊ ಇವನ್ನೆಲ್ಲರನ್ನೂ ಒಂದು ಕಡೆ ಕೂರಿಸಿ ಕಂಪ್ಲೀಟ್ ಕಥೆನ ಅವರಿಗೆ ನರೇಟ್ ಮಾಡಿದ್ದೆ, ಟೆಕ್ನಿಷಿಯನ್ಗಳಿಗೆ, ಆರ್ಟಿಸ್ಟ್ಗಳಿಗೆ. ಸೊ ಮೊದಲನೇ ಅಲ್ಲಿಂದ ನನಗೆ ಈಸಿ ಆಯಿತು, ಸೆಟ್ಟಲ್ಲಿ ಅವರಿಗೆ ಕನ್ವೆ ಮಾಡೋದು ಈಸಿ ಆಯಿತು. ಒಂದು DOP ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು. ಸೊ ಎಲ್ಲರೂ ಇಷ್ಟು ಈಸಿಯಾಗಿ ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಕೆಲಸ ಅಂತ ಅನ್ನಿಸ್ತು. ಅದು ಆ ಕಥೆನ ಮತ್ತು ಆ ಇಡೀ ಪ್ರಾಜೆಕ್ಟ್ನ ನಮ್ಮ ಹೇಗೆ ಟ್ರಾವೆಲ್ ಆಗುತ್ತೆ, ಏನು ಮಾಡ್ತೀವಿ ಅನ್ನೋದನ್ನು ಅವರು ತಲೆಗೆ ಫಸ್ಟು ಹಾಕಿದ್ವಿ. ಯಾಕಂದರೆ ಒಬ್ಬೊಬ್ರು 4 ಸಿನಿಮಾ ಮಾಡ್ತಿರ್ತಾರೆ, ನಾವು ಸೆಟ್ಟಲ್ಲಿ ಬಂದು ಸೀನ್ ಹೇಳ್ತೀವಿ, DOP ಕಥೆನೇ ಗೊತ್ತಿರಲ್ಲ, ಸಾಂಗ್ ಶೂಟಿಗೆ ಹಿಂದಿನ ದಿನ ಮ್ಯೂಸಿಕ್ ಡೈರೆಕ್ಟರ್ಗೆ ಟ್ಯೂನ್ ಆಗಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ನಾನೊಂದು 16-17 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ಸೊ ಈ ಸಿನಿಮಾ ಅರ್ಧ ನಮಗೆ ಸರಿಯಾಗಿ ಮಾಡೋಕ್ಕಾಗದೇ ಇರೋ ಕಾರಣನೇ ಅದು ಅಂತ ನನಗನ್ಸಿದೆ. ಯಾಕಂದರೆ ಆ ಪ್ರಿಪ್ರೇಷನ್, ತಯಾರಿ ಟೆಕ್ನಿಷಿಯನ್ಗಳಿಗೆ, ಯಾಕಂದರೆ ಇದು ಕಾರ್ಮಿಕರ ಕೆಲಸ ಅಲ್ಲ, ಅದು ಗಾರೆ ಕೆಲಸ ಅಲ್ಲ, ಬೇಗ ಒಂದಿಷ್ಟು ಜನರನ್ನು ಹಾಕ್ಕೊಂಡು ಕಟ್ಬಿಡೋಕೆ. ತಲೆಯಲ್ಲಿ ಅದು ಬರಬೇಕು ಆ ಕ್ರಿಯೇಟಿವಿಟಿ. ಸೊ ಆವಾಗ ಆ ಕ್ರಿಯೇಟರ್ಗೆ ನಾವು ಟೈಮ್ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ದಿನದಿಂದ ಈಗ ಪ್ರಮೋಷನ್, ನಾವೀಗ ರಿಲೀಸ್ ಡೇಟ್ ಕೂಡ ಅಷ್ಟೇ, ಈ ರಿಲೀಸ್ಗೆ ಒಂದು ಹೊಸ ಕಾನ್ಸೆಪ್ಟಲ್ಲಿ ಹೋಗ್ಬೇಕು, ನಾವು ಜನಗಳಿಗೆ ಅದು ಹೊಸದಾಗಿ ಕನೆಕ್ಟ್ ಆಗಬೇಕು ಅಂತ ಈಗ 2 ತಿಂಗಳ ಹಿಂದೆನೇ ನಾವು ಡೇಟ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ಕತೆ ಬಗ್ಗೆ ಆ್ಯಕ್ಷನ್, ಫ್ಯಾಮಿಲಿ ಇಷ್ಟು ಮಾತ್ರ ನಾನು ಹೇಳೋಕ್ಕಾಗ್ಬೋದು. ಒಬ್ಬ ಕಾಮನ್ ಮ್ಯಾನ್ ಕತೆ ಇರುತ್ತೆ. ಇದರಲ್ಲಿ ನೀವು ಎಲ್ಲ ಪ್ರೆಸ್ ಮೀಟ್ಗಳಲ್ಲೂ ಕೇಳ್ತೀರಿ, ಅದ್ಭುತವಾಗಿದೆ, ಹೊಸದಾಗಿದೆ, ಇದನ್ನೆಲ್ಲ ಕೇಳಿರ್ತೀರಿ. ಬಟ್ ನಿಜವಾಗ್ಲೂ ಅದ್ಭುತವಾಗಿದೆ ಸಿನಿಮಾ. ಬೇರೆ ಥರದಲ್ಲಿ ಸ್ಕ್ರೀನ್ ಪ್ಲೇ ಇದೆ, ತುಂಬ ಫ್ರೆಶ್ ಸೀನ್ ಇದೆ, ಕತೆ ಬೇರೆ ಬೇರೆ ಡೈಮೆನ್ಷನ್ನಲ್ಲಿ ಇಮೋಷನ್ಲಿ ಕನೆಕ್ಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಕಿರಣ್ ರಾಜ್ ಅವರು ಕತೆ ನಾಯಕ, ನಿಜವಾದ ನಾಯಕರು ನಮ್ಮ ಪ್ರೊಡ್ಯೂಸರ್. ಯಾಕಂದರೆ ಇಷ್ಟು ದೊಡ್ಡ ಬಜೆಟ್ ನನ್ನ ಲೈಫಲ್ಲಿ ಸಿಗುತ್ತಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇಷ್ಟೊಂದು ಬಜೆಟ್ ನನಗೆ ಕೊಟ್ಟಿದ್ದವ್ರು ಯಾವ ಧೈರ್ಯ, ಯಾವ ನಂಬಿಕೆಯಲ್ಲಿ ಕೊಟ್ಟಿದ್ರು ನನಗೆ ಗೊತ್ತಿಲ್ಲ. ಯಾಕಂದರೆ ನಮಗೇನು ₹1 ಮಾರ್ಕೆಟಲ್ಲಿ ನಮಗೆ ಇಲ್ಲ. ಈಗ ನಿಮ್ಗೆ ಗೊತ್ತಿರುತ್ತೆ ಇಂಡಸ್ಟ್ರಿಯಲ್ಲಿ ಹೇಗೆ ಏನು ಬಿಸ್ನೆಸ್ ಅಂತ ಬಂದಾಗ ಅಲ್ಲಿ ಸಕ್ಸಸ್ ರೇಟ್, ಓಡೋ ಕುದುರೆ ನೋಡ್ತಾರೆ. ಸೊ ಅಂಥದ್ರಲ್ಲಿ ನಮ್ಮನ್ನು ನಂಬಿ ನಮ್ಗೆ ಇಷ್ಟೊಂದು ಬಜೆಟ್ ಕೊಟ್ಟಿರೋ ಪ್ರೊಡ್ಯೂಸರ್, ಸೊ ಆ ನಂಬಿಕೆನ ನಾವು ಉಳಿಸ್ಕೊಂಡಿದ್ದೀವಿ. ಅದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್, ನನ್ನ ಗೆಳೆಯ ಕಿರಣ್ ರಾಜ್ ಬರೀ ಆರ್ಟಿಸ್ಟ್ ಅಲ್ಲ, ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರ ಥರ ಅಸಿಸ್ಟೆಂಟ್ ಡೈರೆಕ್ಟರ್ ಸದಾ ನನ್ನ ಜೊತೆಲಿದ್ದು, ನಾನು ಏನಿದ್ರು ಡೇ ನೈಟ್ ಎಲ್ಲ ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ವಿ. ಸೊ ಎಲ್ಲ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಟೀಮ್ಗೆ, ಟೆಕ್ನಿಷಿಯನ್ಗೆ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಎಲ್ಲ ಹೇಳಿದ್ದಾರೆ, ಏನಾದರೂ ಕ್ವಶನ್ ಇದ್ರೆ ಕೇಳ್ಬಿಡಿ, ಮುಗಿಸ್ಬಿಡ್ರಿ. ಏನಿಲ್ಲ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಾರಿ ಸ್ವಲ್ಪ ತಡ ಆಯಿತು, ಮೈಸೂರಲ್ಲಿ ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ಸುತ್ತೆ. ಸ್ವಲ್ಪ ಜಾಸ್ತಿ ಆಯಿತು, ಸೊ ಸಾರಿ. ಮೊದಲನೇದಾಗಿ ಐ ವುಡ್ ಲೈಕ್ ಟು ರಿಮೆಂಬರ್ ಪುನೀತ್ ರಾಜ್ಕುಮಾರ್ ಸರ್, ಹೂ ಇಸ್ ಮೈ ಇನ್ಸ್ಪಿರೇಷನ್. ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ನೋ ಪ್ರಾಬ್ಲಮ್. ಏನು ಪಾತ್ರ ಮಾಡಿದ್ದೀರಾ? ನಂದು ಅಂಜಲಿ ಅನ್ನೋ ಪಾತ್ರ ಮಾಡಿದ್ದೀನಿ. I think one of the best role ನನಗೆ ಸಿಕ್ಕಿರೋದು. ಥ್ಯಾಂಕ್ ಯು ಗುರು ಸರ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಬಿಕಾಸ್ ಐ ಥಿಂಕ್ ನನ್ನ ಮೀಡಿಯಾ ಫ್ರೆಂಡ್ಸ್ ತುಂಬ ಜನ ಹೇಳಿದರು, ನಿಮ್ಮಲ್ಲಿ ತುಂಬ ಹೋಪ್ ಇದೆ, ತುಂಬ ಭರವಸೆ ಇಟ್ಟಿದ್ದೀವಿ ಅಂತ. ಇಷ್ಟು ದಿನ ನಾನು ಆ ಭರವಸೆನ ತುಂಬಕ್ಕಾಗಿರಲಿಲ್ಲ. ಬಟ್ ಈ ಪಾತ್ರದಿಂದ, ಈ ಸಿನಿಮಾದಿಂದ ಆ ಒಂದು ಭರವಸೆನ ತುಂಬ್ತೀನಿ ಅಂತ ನಾನು ನಂಬಿದ್ದೀನಿ. ಸೊ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಅ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಗುರು ಸರ್. ಆ್ಯಂಡ್ ಗಿರಿ ಬ್ರೋ ಇಸ್ ವೆರಿ ಥ್ಯಾಂಕ್ ಯು ಸೋ ಮಚ್ ಗಿರಿ ಬ್ರೋ. ಬಿಕಾಸ್ ಐ ಥಿಂಕ್ ಪ್ರತಿಯೊಬ್ಬರೂ ಇಡೀ ತಂಡದಲ್ಲಿ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಗೆಟಿಂಗ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ಸ್ ಚಂದ್ರಕಾಂತ್ ಸರ್ ಮತ್ತು ಉಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ. ಬಿಕಾಸ್ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿಲ್ಲ, ಬಟ್ ನಿಜವಾಗ್ಲೂ ಫ್ಯಾಮಿಲಿ ಥರ ನನ್ನ ನೋಡ್ಕೊಂಡಿದ್ದಾರೆ. ಇಡೀ ಸೆಟ್ಟಲ್ಲಿ ಐ ವಾಸ್ ಲೈಕ್ ಒಂದು ಫ್ಯಾಮಿಲಿ ಮೆಂಬರ್ ಥರ ನಾನು ಟ್ರೀಟ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಟೀಮ್. ಆ್ಯಂಡ್
ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾವಾಗ ಸಿನಿಮಾ ಬರುತ್ತೆ ಅಂತ ನಾನು ವೇಟ್ ಮಾಡ್ತಿದ್ದೀನಿ. ಸೊ ಐ ವೆರಿ ಹ್ಯಾಪಿ. ಆಗಸ್ಟ್ 30 ನಿಮ್ಗೆ ಗೊತ್ತಿರ್ಲಿಲ್ಲಲ್ಲ? ನನಗೆ ಗೊತ್ತಿಲ್ಲ ನೋಡಿ. ಬೇಗ ಬಂದಿರೋರೆಲ್ರಿಗೂ ಗೊತ್ತಿತ್ತು. ಓಕೆ, ಇಲ್ಲ ಆ ಥರ ಏನಿಲ್ಲ. ಬಟ್ ಐ ಆಮ್ ಎಕ್ಸೈಟೆಡ್. ಆಗಸ್ಟ್ 30ಗೆ ವೇಟ್ ಮಾಡ್ತಿದ್ದೀನಿ. ಬಿಕಾಸ್ ನನಗೆ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುವಂಥ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಪಾತ್ರದಿಂದ ಡೆಫಿನೆಟ್ಲಿ ಯಾರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಿ ಅವ್ರಿಗೆಲ್ಲರ ವಿಶಸ್ ಕಂಪ್ಲೀಟ್ ಆಗಿ ನಾನು ನೆರವೇರಿಸಿದ್ದೀನಿ ಅಂತ ನಂಬಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಎಲ್ಲ ವಿಶ್ ಮಾಡಿದವ್ರಿಗೆ ಥ್ಯಾಂಕ್ ಯು. ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನಾವು ಟೀಸರ್ ಒಂದು ಲಾಂಚ್ ಮಾಡಿದ್ವಿ. ಅವತ್ತಿಂದ ಇವತ್ತುವರೆಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ ಆ್ಯಂಡ್ ಅಷ್ಟೇ ಸಪೋರ್ಟಿವ್ ಆಗಿ ಎಲ್ಲ ನಿಂತಿದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಒಂದು ಹಂತಕ್ಕೆ ಲೈಫ್ ಬಂದಾಗ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಅಥವಾ ಮುಂದೆ ಯಾವ ದಾರಿನೂ ಕಾಣಲ್ಲ. ಅಂಥ ಟೈಮಲ್ಲಿ ನನಗೆ ಒಂದು ಭರವಸೆ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಸರ್ರು, ಅದಕ್ಕೆ ಶಕ್ತಿ ನೀಡಿದ್ದು ನಮ್ಮ ಪ್ರೊಡ್ಯೂಸರ್ ಸರ್ರು. ಅವರಿಬ್ರು ಜೀವನದಲ್ಲಿ ಬಂದಾಗ ಓಕೆ ದಾರಿ ಎಲ್ಗೂ ಹೋಗ್ತಿದೆ, ಒಂದು ಪಾಸಿಟಿವ್ ಕಡೆಗೆ ಹೋಗ್ತಿದೆ, ಆ ಪಾಸಿಟಿವ್ ಇಂದ ಇನ್ನೊಂದು ಲೈಫಲ್ಲಿ ಬದಲಾವಣೆ ಆಗುತ್ತೆ ಅಂತ ಒಂದು ಭರವಸೆ ಇತ್ತು. ಇವತ್ತು ಫೈನಲ್ ಪ್ರಾಡಕ್ಟ್ ನೋಡಿದಾಗ ನಾನು ಒಂದಿಷ್ಟು ದೊಡ್ಡ ಸಿನಿಮಾ ಹೀರೋ ಆಗಿದ್ದೀನಿ ಅಂತ ನನಗೂ ಒಂಥರ ಆಶ್ಚರ್ಯ ಆಗಿತ್ತು, ಅದ್ರ ಜೊತೆ ಖುಷಿ ಆಗಿತ್ತು. ಆ್ಯಂಡ್ ಒಂದಂತೂ ಸತ್ಯ, ಪ್ರತಿಯೊಬ್ಬರು ಅವ್ರ ಡ್ರೀಮ್ ಕನ್ಸು ಏನು ನೋಡ್ತಾರೆ ಆ ಕನ್ಸು ಪ್ರತಿ ಅಷ್ಟೇ ಪ್ರಾಮಾಣಿಕವಾಗಿದ್ರೆ ಖಂಡಿತ ಅದನ್ನ ರೀಚ್ ಆಗೇ ಆಗ್ತೀರಾ. ಅದಕ್ಕೆ ರಾನಿನೇ ಸಾಕ್ಷಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಆ ಪಾತ್ರ ಅವನ ಕನ್ಸಿಗೋಸ್ಕರ ಹೋರಾಡ್ತಿರೋ ಪಾತ್ರ. ಆ್ಯಂಡ್ ನಿಮಗೆ ತುಂಬ ರಿಲೇಟ್ ಆಗುತ್ತೆ ರಿಯಲ್ ಲೈಫ್ಗೂ. ಸೊ ಪ್ರತಿಯೊಬ್ಬರಿಗೂ ಇಷ್ಟು ದಿನ ಸಪೋರ್ಟ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲಿ ಎಲ್ಲ ಫ್ಯಾನ್ ಪೇಜಸ್ಗೂ 100 ಡೇಸಿಂದ ಏನು CDP ಮಾಡಿದ್ದೀರಾ ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಒಂದು ಎನರ್ಜಿಯಿಂದ ವಿಶ್ ಮಾಡ್ತೀರಾ. ಐ ಡೌಟ್ ನಿಮ್ಮ ಬರ್ತ್ಡೇನೂ ಚೆನ್ನಾಗಿ ಮಾಡ್ತಿರೋ ಇಲ್ವೋ ಅಂತ, ಬಟ್ ನನ್ನ ಬರ್ತ್ಡೇನ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದ್ರಕಾಂತ್ ಸರ್, ಉಮೇಶ್ ಸರ್, ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಅವ್ರಿಗೆ ಹೇಳಿರ್ತಾರೆ ಯಾಕೆ ಇದ್ರ ಮೇಲೆ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಿದ್ದೀರಾ, ರಿಕವರಿ ಆಗುತ್ತಾ, ರಿಟರ್ನ್ ಆಗುತ್ತಾ ಅಂತ. ಬಟ್ ಅವತ್ತಿಂದ ಇವತ್ತುವರೆಗೂ ಅವರು ವ್ಯಕ್ತಿಗಿಂತ ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ. ಸೊ ಒಂದು ಕಲಾವಿದಕ್ಕಿಂತ ಕಲೆಗೆ ಬೆಲೆ ಕೊಟ್ಟು ಇವತ್ತು ಥ್ಯಾಂಕ್ ಯು ಸೋ ಮಚ್. ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ಒಂಥರ ಕೂಲ್, ಈಗ ಎಲ್ಲ ಹೇಳಿದ್ರು ಸ್ಟ್ರಿಕ್ಟ್ ಅಂತ, ಬಟ್ ನನಗೆ ಅವ್ರ ಪರ್ಸನಲ್ ಕ್ಯಾರೆಕ್ಟರ್ ಗೊತ್ತಿರೋ ಹಾಗೆ ತುಂಬಾ ಕೂಲ್ ಮನುಷ್ಯ. ಅವ್ರಿಗೆ ಮುಂದೆ ಏನಾಗುತ್ತೆ ಅಂತ ತಲೆ ಒಳಗಡೆ ಒಂದು ಹೋರಾಟ ನಡೀತಿರುತ್ತೆ, ಆದ್ರೆ ಹೊರಗಡೆ ಅದನ್ನ ತೋರಿಸ್ಕೊಡಲ್ಲ. ಸೊ ಆ ಒಂದು ಒತ್ತಡದಲ್ಲೂ ನಂಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ಅಷ್ಟೇ ಪ್ರೆಷರ್ ಇತ್ತು, ಬಟ್ ಆದಷ್ಟು ಆ ಒಂದು ಅವಕಾಶಕ್ಕೆ ನಾನು ನಿಂತ್ಕೋಬೇಕು. ಆ ಒಂದು ಗೆಲುವಿಂದ ಎಲ್ಲರಿಗೂ ಗೆಲುವು ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಈ ಒಂದು ಪ್ರಾಜೆಕ್ಟ್ ಅಂದ್ರೆ ಬರೀ ಒಬ್ರಿಗಲ್ಲ, ಪ್ರತಿಯೊಬ್ರು ನಮ್ಮ DOP ಸರ್ ಆಗಲಿ, ಮತ್ತೆ ನಮ್ಮ ಆರ್ಟ್ ಡೈರೆಕ್ಟರ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಪ್ರತಿಯೊಬ್ಬರಿಗೂ ಇದರಿಂದ ಹೋಪ್ಸ್ ಇದೆ. ಆ ಒಂದು ಹೋಪ್ ಗೆದ್ರೆ ಇನ್ನೊಂದು 1000 ಜನಕ್ಕೆ ಹೋಪ್ ಆಗುತ್ತೆ. ಸೊ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಎಂಡ್ ಆಫ್ ದ ಡೇ ಐ ವಾಂಟ್ ಟು ಟೆಲ್ ಎವ್ರಿವನ್, ನಿಮ್ಗೆ ಏನೇ ಡ್ರೀಮ್ಸ್ ಇದ್ರು ಅದನ್ನ ಬಿಡಬೇಡಿ, ದಯವಿಟ್ಟು ಅದನ್ನ ಚೇಸ್ ಮಾಡೋಕೆ ನೋಡಿ. ಫಸ್ಟ್ ತಂದೆ ತಾಯಿಗೆ ಗೌರವ ಕೊಡಿ, ಯು ವಿನ್ ದ ಹಾಫ್ ಬ್ಯಾಟಲ್. ಆ್ಯಂಡ್ ಇನ್ ಅರ್ಧ ಜನಕ್ಕೆ ಯಾವಾಗಲೂ ರಿಯಲ್ ಆಗಿರಿ, ಬಿ ಒರಿಜಿನಲ್ ಆ್ಯಂಡ್ ಯು ಕ್ಯಾನ್ ವಿನ್ ದ ವರ್ಲ್ಡ್. ಥ್ಯಾಂಕ್ ಯು.